ಸನ್ಮಾನ್ಯ ಗಣೇಶ್ ಪ್ರಸಾದ್ ರವರ ನಡವಳಿಕೆಗಳು, ಅವರ ದಬ್ಬಾಳಿಕೆಗಳು, ಅವರು ಏನು ಅಭಿವೃದ್ಧಿಯನ್ನ ಮಾಡದೆ ಶೂನ್ಯವಾಗಿರ್ತಕ್ಕಂಥ ವಿಚಾರದಲ್ಲಿ ಇವತ್ತು ಬಿಜೆಪಿ ಮಂಡಲ ಘಟಕದ ವತಿಯಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು. ಏನಪ್ಪಾ ಅಂದ್ರೆ ಅವರು ಶಾಸಕರಾದ ನಂತರ ಇವತ್ತಿನವರೆಗೂ ಎಲ್ಲೂ ಕೂಡ ಒಂದು ಅಂಗನವಾಡಿ ಕೇಂದ್ರವಾಗಲಿ ಅಥವಾ ಒಂದು ಶಾಲಾ ಕಟ್ಟಡವಾಗಲಿ, ಒಂದು ರಸ್ತೆ ಆಗಲಿ, ಅಥವಾ ಯಡಿಯೂರಪ್ಪನವರ ಕನಸನೆ ಕೂಸಾದ ಏನು SC/ST ಕಾಲೋನಿಗಳಿಗೆ ಚರಂಡಿ ಮತ್ತೆ ರಸ್ತೆಯನ್ನ ಅವರ ಯಡಿಯೂರಪ್ಪನವರ ಕನಸನೆ ಕೂಸು ಆ ಕಾಮಗಾರಿಯನ್ನು ಕೂಡ ಎಲ್ಲೂ ಗ್ರಾಮದಲ್ಲಿ ನೋಡದೆ ನಾವು ಕಾಣ್ತೇವೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಸನ್ಮಾನ್ಯ ನಿರಂಜನ್ ಕುಮಾರ್ ಅವರ ಅವಧಿಯಲ್ಲಿ ಸುಮಾರು 250 ಕೋಟಿ ರೂಪಾಯಿಗಳ ಅನುದಾನವನ್ನ SC/ST ಕಾಲೋನಿಗೆ ತಂದು ಅಭಿವೃದ್ಧಿ ಮಾಡೋದ್ರ ಮೂಲಕ ಅವರು ಕಾರ್ಯೋನ್ಮುಖರಾಗಿದ್ರು. ಹಾಗೆ ಅವರ ಅವಧಿಯಲ್ಲಿ ಒಂದು 800 ಕೋಟಿಗಳ ಹೆಚ್ಚು ಅನುದಾನವನ್ನು ತರೋದ್ರ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ನೀಡಿದಂತದ್ದ ತಾವೆಲ್ಲರೂ ಮನಗಂಡಿದ್ದೀರಿ, ತಮ್ಮೆಲ್ಲರಿಗೂ ಅದು ತಿಳಿದಿದೆ. ಹಾಗಾಗಿ ಏನು ನಮ್ಮ ಗ್ಯಾರಂಟಿಗಳ ಒಂದು ಹೊಗಳಿಕೆಗೆ ಇವತ್ತು ಜನ ಮತ ನೀಡಿದ್ರು. ಆ ಮತಗಳ ಒಂದು ಗಣೇಶ್ ಪ್ರಸಾದ್ ಅವ್ರಿಗೆ ಅರಿವಿಲ್ಲದೆ ಇವತ್ತು ಅಭಿವೃದ್ಧಿ ಕಾರಣ ಕೇಳಿದ್ರೆ ನಾನು ರಾಜೀನಾಮೆ ಪಡ್ಕೊಳ್ಳಿ ಅಂತ, ನಮ್ಮೂರಿಗೆ ರಸ್ತೆ ಕೇಳಿದ್ರೆ ನಾನು ರಾಜೀನಾಮೆ ತಗೊಳ್ಬೇಕಾದ್ರೆ ಅಭಿವೃದ್ಧಿ ಆಗಲ್ಲ ಅಂತ. ಇಂಥ ಶಾಸಕರು ನಮಗೆ ಬೇಕು. ಜೊತೆಗೆ 2016ರಲ್ಲಿ ಮಂಜೂರಾತಿಯಾಗಿದ್ದಂಥ ಕ್ರಸರು ರಸ್ತೆ ಏನಿದೆ, ಆ ರಸ್ತೆಯನ್ನ ಪೂಜ್ಯ ಅವ್ರ ತಂದೆಯವರ ಏನು ದಲಿತರ ವಿರೋಧದ ನಡುವೆ ಆ ಕಾಮಗಾರಿಯನ್ನು ನಿಲ್ಲಿಸಿದ್ದ ತಾವು ಕೂಡ ಕಾಣ್ತಾರೆ, ಈ ಕ್ಷೇತ್ರ ಜನತೆ ಕಾಣ್ತಾರೆ, ಹಿರಿಕಾಟಿ ಗ್ರಾಮದವ್ರು ಕಾಣ್ತಾರೆ, ಎಲ್ಲ ಪತ್ರಿಕಾ ಮಾಧ್ಯಮಗಳು ಕೂಡ ತಿಳಿದಿದೆ. ಅವರ ತಂದೆಯವರ ನಿಧನ ನಂತರ ಗಣೇಶ್ ಪ್ರಸಾದ್ ಅವರಿಗೆ ತಾಕತ್ತಿದ್ರೆ ಅವರನ್ನೇ ಬೈದಿದ್ದು, ಅವರನ್ನೇ ಪ್ರಶ್ನೆ ಮಾಡಿದ್ದು, ಅವರೇ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಆದ್ರೆ ಮತ್ತೊಬ್ಬ ದಲಿತ ಚಿರಕನಹಳ್ಳಿ ಶ್ರೀನಿವಾಸನ ಮೂಲಕ, ರೌಡಿ ಶೀಟರ್ ಶ್ರೀನಿವಾಸನ ಮೂಲಕ ಒಂದು ದೂರನ್ನು ದಾಖಲು ಮಾಡ್ತಾರೆ. ಆ ದೂರಿಗೆ ಇವತ್ತು ರಾಜ್ಯ ಹೈಕೋರ್ಟ್ ಇಂದ ಜಾಮೀನಾಗಿದೆ, ಅವ್ರ ಜಾಮೀನ್ ಮೇಲಿದ್ದಾರೆ. ಆದರೂ ಕೂಡ ಆ ಪ್ರಕರಣವನ್ನ ದಾಖಲು ಮಾಡಬಾರ್ದು ಅಂತ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇಲ್ಲಿನ ಇನ್ಸ್ಪೆಕ್ಟರ್ ಪ್ರಕರಣ ದಾಖಲು ಮಾಡಬೇಕಾದ್ರೆ ನ್ಯಾಯಾಲಯದ ಅನುಮತಿಯನ್ನ ಪಡ್ಕೊಂಡು ದಾಖಲು ಮಾಡಿದ್ದಾರೆ. ಅದಕ್ಕೆ ಪ್ರತ್ಯೇಕವಾದಂತ ಠಾಣೆ ಇದೆ, ಸೈಬರ್ ಕ್ರೈಮ್ ಬ್ರಾಂಚ್. ಆ ಕ್ರೈಮ್ ಬ್ರಾಂಚ್ಗೆ ವರ್ಗಾವಣೆ ಮಾಡಬೇಕಾಗಿತ್ತು. ಕೇಸನ್ನ ಯಾಕೆ ವರ್ಗಾವಣೆ ಮಾಡಿಲ್ಲ ಅಂದ್ರೆ ಮಾನ್ಯ ಗಣೇಶ್ ಪ್ರಸಾದ್ ರವರು 3 ಬಾರಿ 4 ಬಾರಿ ದಲಿತರ ಏನು ಚುನಾಯಿತರಾಗಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ. ಅಂಥವ್ರನ್ನೆಲ್ಲ ತುಳಿಯೋ ಒಂದೇ ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ತುಳಿಲಿಕ್ಕೆ ನಾವು ಬೀಳಲ್ಲ ಅಂತಕ್ಕಂಥ ಘಂಟಾಘೋಷವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಜೊತೆಗೆ ಡಿಸೆಂಬರ್ 6ರಂದು ಏನು ತಾಲೂಕು ಆಡಳಿತದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಪರಿನಿಬ್ಬಾಣ ದಿನಾಚರಣೆ ಮಾಡುವ ಸಂದರ್ಭದಲ್ಲಿ ಚಿಕ್ಕಣ್ಣ ಅಂತಕ್ಕಂಥ ಒಬ್ಬ ದಲಿತ ಮುಖಂಡ, ನೀವು ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನ ಸರ್, 10ವರೆಗೆ ಕಾರ್ಯಕ್ರಮ ಇದ್ರೆ 12ವರೆಗೆ ಬಂದ್ರೆ ಏನು ಪ್ರಯೋಜನ ಅಂತಕ್ಕಂಥ ಅಭಿಪ್ರಾಯವನ್ನ ಕೇಳುವಾಗ ಏರುದಡಿಯಲ್ಲಿ ಕೇಳಿದ್ದಾನೆ ಆತ. ಅದನ್ನ ವೇದಿಕೆಯಿಂದ ಕೆಳನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಇವತ್ತು ನಾನು ಪುಷ್ಪಾರ್ಚನೆಯನ್ನು ಮಾಡಲ್ಲ ಅಂತೇಳಿ ಘಂಟಾಘೋಷವಾಗಿ ಹೇಳ್ತಾರೆ. ಆದ್ರೆ ಅಧಿಕಾರಿಗಳು ಆತನನ್ನು ತಡೆದು ಪುಷ್ಪಾರ್ಚನೆಯನ್ನು ಮಾಡಿಸ್ತಾರೆ. ಹಾಗಾಗಿ ಇಂಥ ಒಂದು ದೌರ್ಜನ್ಯ ಪ್ರಕರಣಗಳು ದಲಿತರ ಮೇಲೆ ಅವರ ತಂದೆಯವ್ರ ಕಾಲದಿಂದ ನಡೆದು ಬಂತು, ಇವತ್ತು ನಡೀತಾ ಇದೆ. ದಲಿತರು ಇದನ್ನ ನೋಡ್ಕೊಂಡು ಕುತ್ಕೋಬೇಕಾಗತ್ತೆ. ಇವತ್ತು ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ನಮ್ಮ ಕ್ಷೇತ್ರಕ್ಕೆ ಬಂದು ಸಾಗುವಳಿ ಕೊಡ್ತಕ್ಕಂಥ ಆ ಸಾಗುವಳಿ ಕಮಿಟಿಯ ಸದಸ್ಯರಾದ್ರು ಕೂಡ ದಲಿತರಿದ್ರೆ ಅವರು ವೇದಿಕೆ ಮೇಲೆ ಹೋಗಿಲ್ಲ, ವೇದಿಕೆ ಮೇಲಕ್ಕೂ ಅವ್ರನ್ನ ಕರೆದಿಲ್ಲ. ಇಂಥ ಅವಮಾನನ ಸೇರಿಸ್ಕೊಳ್ಬೇಕಾದಂಥ ದಲಿತರು ಇನ್ನು ಮುಂದಾರು ಕೂಡ ಸ್ವಾಭಿಮಾನಕ್ಕೆ ಬೆಲೆ ಕೊಟ್ಟು ನೀವು ಸ್ವಾಭಿಮಾನ ಭದ್ರವಾಗಿ ನಡಿಬೇಕು. ಅಂಬೇಡ್ಕರ್ ಒಂದು ಹೇಳಿದ್ರು, ಕಾಂಗ್ರೆಸ್ ಆಸ್ ಎ ಬರ್ನಿಂಗ್ ಹೌಸ್ ಅಂದ್ರೆ ಸುಟ್ಟ ಮನೆ, ಯಾರಿಗೂ ಕೂಡ ದಲಿತರು ಹೋಗ್ಬೇಡಿ, ಸುಟ್ಟೋಗ್ತೀರಿ ಅಂತಕ್ಕಂಥ ಮಾತನ್ನ ಅಂಬೇಡ್ಕರ್ ಅವರು ಹೇಳಿದ್ರು. ಇವತ್ತು ಅಂತ ಒಂದು ಸಂದರ್ಭವನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಇವತ್ತು ನಾವು ಒಂದು ಮಾತನ್ನ ಹೇಳಲಿಕ್ಕೆ ಮಾಡ್ತೀವಿ, ಎಲ್ಲೆಲ್ಲಿ ದಲಿತರಿಗೆ ಅನ್ಯಾಯ ನಡೀತದೆ ಆ ಜಾಗದಲ್ಲಿ ದಲಿತರಾದ ನಾವು ಜಾಗೃತರಾಗಬೇಕು. ಮಾನ್ಯ ಶಾಸಕರ ಮೇಲೆ ನಾವು
ಪ್ರತಿಭಟನೆಯನ್ನು ಮಾಡಬೇಕು, ಇದನ್ನು ಖಂಡಿಸಬೇಕು. ಈ ನಿಟ್ಟಿನಲ್ಲಿ ಇನ್ನು ಮುಂದೆ ದಲಿತರ ತಂಟೆಗೆ ಬಂದರೆ ನಾವು ಬಿಡಲ್ಲ. ನೀವು ಭಾಗವಹಿಸ್ತಕ್ಕಂಥ ಎಲ್ಲ ಸಭೆಯಲ್ಲೂ ಕೂಡ ನಮ್ಮ ಕಪ್ಪು ಬಾವುಟ ಪ್ರದರ್ಶನ ಮಾಡೋದ್ರ ಮೂಲಕ ನಿಮ್ಮ ವಿರುದ್ಧ ತಿರುಗಿ ಬೀಳತಕ್ಕಂಥ ಸನ್ನಿವೇಶ ಸಂದರ್ಭ ಆ ದಿನಗಳು ಬಹಳ ಹತ್ತಿರದಲ್ಲಿದೆ. ಅದನ್ನು ಮಾಡ್ಕೊಳ್ಬಾರ್ದು ಅಂತ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ಏನಾಗ್ತಿದೆ ಅದನ್ನ ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರುಗಳು ಮಾನ್ಯ ಮಾದೇವ ಪ್ರಸಾದ್ ರವರ ಅಧ್ಯಕ್ಷತೆಯಲ್ಲಿ ಮಾಜಿ ಶಾಸಕರು ಹಾಗೂ ಚಾಮರಾಜನಗರ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷರಾದ CS ನಿರಂಜನ್ ಕುಮಾರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಒಂದು ಪ್ರತಿಭಟನಾ ಮೆರವಣಿಗೆ ಹೊರಟು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಏನಿವತ್ತು ನಮ್ಮ ಮುಖಂಡರಾದ ಅಗತಗೊಂಡಳ್ಳಿ ಬಸವರಾಜ್ ಅವರು ಮಾತನಾಡಿದಂಗೆ ನಿರಂತರವಾಗಿ ದೌರ್ಜನ್ಯಗಳು ದಲಿತರ ಮೇಲೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಒಂದು ವಚನ ನನಗೆ ನೆನಪು ಬರುತ್ತೆ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡಿ ನೀಡಿ ನಿಜ ಅರಿತಡೆ, ನಿಜವಿಲ್ಲದೆ ನರಕಕ್ಕೆ ಹೋದಂಗೆ ಕೂಡಲ ಸಂಗಮ ದೇವ ಅಂತೇಳಿ ದಲಿತರು 6 ವರ್ಷಗಳಿಂದ ಈ ದೇಶದಲ್ಲಿ ಬೆಂಬಲಿಸ್ಕೊಂಡು ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ಮಾಡಿ ಮಾಡಿ ಅವ್ರಿಗೆ ಓಟ್ ಹಾಕಿ ನೀಡಿ ನೀಡಿ ಅವ್ರ ನಿಜವನ್ನೇ ತಿಳಿಯದೆ ನಾವು ಅವ್ರಿಗೆ ಮತವನ್ನ ಚಲಾಯಿಸಿ ನಾವು ಕೆಟ್ಟಿದ್ದೀವಿ. ಏಕೆಂದ್ರೆ ಇವತ್ತು ದಲಿತರ ಮೇಲೆ ಇಡೀ ದೇಶದಲ್ಲಿರ್ಬೋದು ಅಥವಾ ರಾಜ್ಯದಲ್ಲಿರ್ಬೋದು ಕಳೆದ 75 ವರ್ಷಗಳಿಂದ ದಲಿತರ ಮೇಲೆ ಆಗುತ್ತಿರ್ತಕ್ಕಂಥ ಅನ್ಯಾಯಗಳು ದೌರ್ಜನ್ಯಗಳನ್ನ ಈಗಾಗಲೇ ನಾವು ಪತ್ರಿಕಾ ಮಾಧ್ಯಮಗಳು ಮತ್ತು ಟಿವಿ ಚಾನೆಲ್ಗಳಲ್ಲಿ ನೋಡ್ತಾ ಬಂದಿದ್ದೇವೆ. ಇವತ್ತು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಹಿರಿಕಾಟಿ ಕ್ರಷರ್ ವಿಚಾರ ಇರ್ಬೋದು, ಅಗತಗೊಂಡಳ್ಳಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿದಂಥ ವಿಚಾರ ಇರ್ಬೋದು, ಒಬ್ಬ ದಲಿತ ಹೆಣ್ಣು ಮಗಳು ಪುರಸಭಾ ಅಧಿಕಾರಿಯಾಗಿ ದಕ್ಷವಾಗಿ ಅಧಿಕಾರವನ್ನ ಚಲಾಯಿಸಿದ ಸಂದರ್ಭದಲ್ಲಿ ಅವರನ್ನ ವರ್ಗಾವಣೆ ಮಾಡಿದಂಥ ಸಂದರ್ಭ ಇರ್ಬೋದು. ಹಾಗೆ ನಮ್ಮ ದಲಿತ ಮುಖಂಡರಾದ ಬೆಡ್ಲೋಡಿ ಚಿಕ್ಕಣ್ಣವರ ಮೇಲೆ ಒಂದು ಹಲ್ಲೆಗೆ ಮುಂದಾದಂಥ ಶಾಸಕರ ದುರಾವರ್ತನೆ ಇರ್ಬೋದು. ಇವೆಲ್ಲವೂ ಏನು ಹೇಳುತ್ತೆ ಅಂದ್ರೆ ಮಾತು ಹಾಗೂ ನಮ್ಮ SC ಮೋರ್ಚಾದ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ನಾಗಸ್ವಾಮಿ ಅವರ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲೆ ಮಾಡಿ ನಮ್ಮ ದಲಿತರ ಹಕ್ಕುಗಳನ್ನ ಹೇಳುತ್ತಿರುವ ನಮ್ಮ ಪೊಲೀಸ್ ಯಾವುದೇ ಒಂದು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂತ MLA MP ಸಂವಿಧಾನದ ಪುಸ್ತಕವನ್ನ ಒಂದು ತೋರಿಸೋದ್ರ ಮೂಲಕ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಿಜವಾಗಿ ಅವಮಾನ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಸಂವಿಧಾನದ ವಿರೋಧಿ ನಿಲುವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ತೋರ್ತಾ ಇದೆ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ 1905 ಸೋಲಿಸಿದಂತ ಅವ್ರ PAಗೆ ಪದ್ಮವಿಭೂಷಣ ಕೊಟ್ಟಂತ ಕೀರ್ತಿ ಕಾಂಗ್ರೆಸ್ಗೆ ಸಲ್ಲುತ್ತೆ. ಹಾಗೆ ಸಂವಿಧಾನ ಬಂದ ನಂತರ ಅಪ್ ಟು ನಮ್ಮ ಜನತಾ ಸರ್ಕಾರಗಳು ಬರೋದಕ್ಕಿಂತ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನ ಭಾವಚಿತ್ರವನ್ನ ಸಂಸತ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಇಟ್ಟಿರಲಿಲ್ಲ. ಮತ್ತೆ 1952ರಿಂದ 1975ರವರೆಗೆ 25 ವರ್ಷಗಳ ಕಾಲ ಇವತ್ತು ಸಿದ್ದರಾಮಯ್ಯನವರು ಮಾತಾಡ್ತಾರೆ. ನಿಮ್ಮ ಬಿಜೆಪಿ ಸರ್ಕಾರದಲ್ಲಿ ದಲಿತರಿಗೆ ಎಷ್ಟು ಹಣವನ್ನು ಇಟ್ಟಿದ್ದೀರಿ ಅಂತ ಕ್ವಶನ್ ಕೇಳ್ತಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಇಂದಿರಾ ಗಾಂಧಿ, ನಿಮ್ಮ ನೆಹರು ಸರ್ಕಾರ ನಾವು ಕೆಲವು ಮನವಿಗಳನ್ನ ಸಲ್ಲಿಸ್ತೇವೆ. ಇವತ್ತು ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆ ಮಾಡಿದೆ. ಇವತ್ತು ನಾವು ಸಂವಿಧಾನ ಬಂದಂತಹ 75 ವರ್ಷಗಳ ಅಮೃತ ವರ್ಷದಲ್ಲಿದ್ದೀವಿ. ಆದರೂ ಕೂಡ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಬಂದಿದೆ. ಉದಾಹರಣೆಗೆ ಮೊನ್ನೆ ನಡೆದಂತಹ ಚಿಕ್ಕಮಗಳೂರು ತಾಲೂಕಿನ ನರಸೀಪುರ ಗ್ರಾಮದಲ್ಲಿ ದಲಿತರು ಬೀರೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು, ಬೀರೇಶ್ವರ ದೇವಸ್ಥಾನವನ್ನು ಪ್ರವೇಶ ಮಾಡಬೇಕು ಅಂದಾಗ ಆ ದೇವಸ್ಥಾನವನ್ನೇ ಮುಚ್ಚಿದ ಪ್ರಕರಣಕ್ಕೆ ಇಡೀ ನ್ಯಾಯಾಂಗ ವ್ಯವಸ್ಥೆ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕೂತಿತ್ತು. ಹಾಗೆ ಇವತ್ತು ನೀವು ಗೊತ್ತಿರ್ಬೋದು, ಕಾಂಗ್ರೆಸ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಬರ್ನಿಂಗ್ ಹೌಸ್, ಸುಡುವ ಮನೆ. ಯಾಕೆಂದ್ರೆ ಸಂವಿಧಾನ ಪೂರ್ವದಲ್ಲೂ ಕೂಡ ಕಾಂಗ್ರೆಸ್ ದೇಶ ವಿರೋಧಿ, ಸಂವಿಧಾನ ನಂತರನೂ ಕೂಡ ಕಾಂಗ್ರೆಸ್ ಸಂವಿಧಾನ ವಿರೋಧಿ ಅಂತ ನಾನು 2 ಉದಾಹರಣೆಗಳನ್ನ ಕೊಡಕ್ಕೆ ಇಚ್ಛಪಡ್ತೀನಿ. ಯಾಕೆಂದ್ರೆ ಸಂವಿಧಾನ ಜಾರಿ ಆಗಕ್ಕಿಂತ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ವತಂತ್ರ ಹೋರಾಟದ ವಿರೋಧಿ, ಹಿಂದೂ ವಿರೋಧಿ ಮತ್ತೆ ಬ್ರಿಟಿಷ್ ಏಜೆಂಟ್ ಅಂತ ಅವಮಾನ ಮಾಡಿದಂತೆ ಯಾವುದಾದ್ರೂ ಒಂದು ಪಕ್ಷ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1931ರ ದುಂಡು ಮೇಜಿನ ಸಭೆಯಲ್ಲಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಚುನಾವಣೆಗಳನ್ನ
ಮತ್ತು ಮಹಾತ್ಮ ಗಾಂಧೀಜಿಯವರು ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರಿಬಾರ್ದು ಅಂತ ಹೇಳಿ ಒಂದು MP ಕ್ಷೇತ್ರವನ್ನ ಗೆಲ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಕಾಲದಲ್ಲಿ. ಕುಲ್ನಾ ಮತ್ತು ಜೈಸೂರ್ ಕ್ಷೇತ್ರವನ್ನ ಇಡೀ ಬಾಂಗ್ಲಾದೇಶಕ್ಕೆ ಒಂದು MP ಕ್ಷೇತ್ರವನ್ನ ಬಿಟ್ಕೊಟ್ಟು ದೇಶ ವಿರೋಧಿ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಆ ಕಾಲದಿಂದಲೂ ಮಾಡಿದೆ. ಹಾಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಂಥದ್ದು ಗ್ಯಾರಂಟಿಗಳ ಆಧಾರದ ಮೇಲೆ ಬಂದಂಥದ್ದು. ಗ್ಯಾರಂಟಿಯನ್ನು ಘೋಷಣೆ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಈ ರಾಜ್ಯದ ಜನರಿಗೆ ಒಂದು ಆಸೆಯನ್ನು ಹುಟ್ಟಿಸಿ 135 ಸೀಟನ್ನು ಗೆದ್ದಂಥದ್ದು. ಜನ ಭಾಳ ದೊಡ್ಡ ನಿರೀಕ್ಷೆಯಲ್ಲಿದ್ದರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭಾಳ ಅನುಕೂಲ ಆಗ್ಬಿಡುತ್ತೆ, ದೀನ ದಲಿತರಿಗೆ, ಬಡವರಿಗೆ, ಹಿಂದುಳಿದ ವರ್ಗದವರಿಗೆ, ರೈತರಿಗೆ, ಯುವಕರಿಗೆ ಅನುಕೂಲ ಆಗುತ್ತೆ ಅನ್ನೋ ಥರದಲ್ಲಿ ಭಾಳ ಆಶಾಭಾವನೆಯನ್ನು ಇಟ್ಕೊಂಡಿದ್ದಂಥದ್ದು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ಜನಗಳಿಗೆ ನಿಧಾನವಾಗಿ ಒಂದೊಂದೇ ಅರಿವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವುದೇ ಥರದ ಅಭಿವೃದ್ಧಿಗಳು ನಡೀತಾ ಇಲ್ಲ. ರೈತಪರ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೂ ಬರಲಿಲ್ಲ. ದಲಿತರಿಗೆ ಮೀಸಲಾಗಿ ಇಟ್ಟಂತ ಅನುದಾನವನ್ನ, SCP TSPA ಅನುದಾನವನ್ನ ಇವತ್ತು ದಲಿತರ ಅಭಿವೃದ್ಧಿಗೋಸ್ಕರ ಬಳಸ್ತಾ ಇಲ್ಲ ಇವರು. ವಾಲ್ಮೀಕಿ ನಿಗಮದಲ್ಲಿ ಇದ್ದಂಥ ಅನುದಾನ, ವಾಲ್ಮೀಕಿ ಸಮುದಾಯದವರಿಗೆ, ಬಡವರಿಗೆ, ಕೆಳಸ್ತರದಲ್ಲಿ ಇರುವಂಥ ಬಂಧುಗಳಿಗೆ ಅವರ ಅಭಿವೃದ್ಧಿ ಮಾಡಬೇಕಾದಂಥ ಅನುದಾನವನ್ನ ಇವತ್ತು ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ನವರು ಅನ್ನೋ ಥರದಲ್ಲಿ ಇವತ್ತು ನಿಧಾನವಾಗಿ ಅರ್ಥ ಆಗ್ತಾ ಇದೆ. ಪಂಚ ಗ್ಯಾರಂಟಿಯಲ್ಲಿ ಯುವಕರಿಗೆ ಕೊಟ್ಟಂತ ಆಶ್ವಾಸನೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಭತ್ಯೆ ಕೊಡ್ತೀವಿ ಅನ್ನೋ ಥರದಲ್ಲಿ ಆಶ್ವಾಸನೆ ಕೊಟ್ಟಿದ್ರು. ನಿರುದ್ಯೋಗಿಗಳು ಅಂತಂದ್ರೆ ಪಾಪ DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ಕಾಣಿಸಿದಂಥದ್ದು ಡಿಗ್ರಿ ಪಾಸ್ ಮಾಡಿ 1 ವರ್ಷದಲ್ಲಿ ಇರುವಂಥವ್ರು ಮಾತ್ರ ಅನ್ನೋ ಥರದಲ್ಲಿ ಕೊನೆಗೆ ಹೇಳ್ಬಿಟ್ರಪ್ಪ. ಕೊನೆಗೆ 20 ವರ್ಷದಿಂದ 10 ವರ್ಷದಿಂದ ಡಿಗ್ರಿ ಮಾಡಿ ನನಗೆ ಉದ್ಯೋಗ ಸಿಕ್ಕಿಲ್ಲ, ಕೆಲಸ ಸಿಕ್ಕಿಲ್ಲ, ನಾನು ಏನು ಮಾಡಲಿ ಅನ್ನೋ ಥರದಲ್ಲಿ ಕಾಯ್ತಿದ್ದಂಥ ಯುವಕರಿಗೆ ಇದೊಂದು ಭರವಸೆ ಸಿಕ್ಕಿತ್ತು. ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಉದ್ಯೋಗ ಭತ್ಯೆ ಕೊಡ್ತಾರೆ ಯುವಕರಿಗೆ ಅನ್ನೋ ಥರದಲ್ಲಿ ಘೋಷಣೆ ಮಾಡಿದ್ದನ್ನು ನೋಡಿ ಯುವಕರುಗಳು ತೀರ್ಮಾನ ಮಾಡಿದಂಥದ್ದು. ಇವತ್ತು ಗುಂಡ್ಲುಪೇಟೆಯಲ್ಲಿ ಇರುವಂಥ ಶಾಸಕ ಅಭಿವೃದ್ಧಿ ಮಾಡಲಿಕ್ಕೆ ಪಾಪ ಕೈಲಾಗ್ತಿಲ್ಲ. ಅನುದಾನನ ಹೊಡೆದಾಡ್ಕೊಂಡು ತಗೊಬರುವಂಥ ಸಾಮರ್ಥ್ಯ ಇಲ್ಲ. ಯಾವುದೋ BJP ಸರ್ಕಾರದಲ್ಲಿ ಆದಂಥದ್ದಕ್ಕೆ ಲೇಬಲ್ ಅನ್ಸಕ್ಕೆ ಕೊಟ್ಟು ಹೋಗ್ತಾರೆ ಇವರು. ಹತ್ತಿ ಮಾರುಕಟ್ಟೆ APMCದು 6 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು ನಮ್ಮ ಸರ್ಕಾರ. ನಾನು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ, ಸೋಮಶೇಖರ್ ಅವರು ಸಹಕಾರ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ 6 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದಂಥದ್ದು. ನಾವು ದೊಡ್ಡ ಒಂದು ಸಭೆ ಮಾಡಿದ್ವಿ, ಅಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ವಿ. ಇವತ್ತು ಫಲಾನುಭವಿಗಳ ಸಮಾವೇಶದಲ್ಲಿ ಶಂಕುಸ್ಥಾಪನೆ ಮಾಡಿದ್ವಿ ನಾವು. ಇವತ್ತು ನೀವು ಅದನ್ನು ನಮ್ಮದು ಅನ್ನೋ ಥರದಲ್ಲಿ ಹೇಳ್ಕೊತಾ ಇದ್ರಿ. ಪಾಪ ಬೊಮ್ಮನಹಳ್ಳಿಲಿ ಅಂಬೇಡ್ಕರ್ ವಸತಿ ಶಾಲೆ ಸುಮಾರು 18 ಕೋಟಿ ರೂಪಾಯಿದದು ನಿಮ್ಮ ಸರ್ಕಾರ ಮಾಡ್ತಾ? ನೀವು ಗುದ್ದೆ ಪೂಜೆ ಮಾಡಿರ್ಬೋದು. ನೀವು 2 ಸರಿ ಟೆಂಡರ್ ಆಗಿ ಕ್ಯಾನ್ಸಲ್ ಆಗಿದ್ದಂಥದ್ದು ಸಾಕ್ಷಿ ಬೇಕಾ ನಿಮಗೆ? PWDಲಿ ಹೋದರೆ ನಿಮ್ಗೆ ಸಾಕ್ಷಿ ಕೊಡ್ತಾರೆ ನೋಡಿ. ಟೆಂಡರ್ ಆಗಿ ನಮ್ಮ ಅವಧಿಯಲ್ಲಿ ಟೆಂಡರ್ ಆಗಿದ್ದು ಅದು ಕ್ಯಾನ್ಸಲ್ ಆಯಿತು. ಟೆಕ್ನಿಕಲ್ ಬೊಂಬಿ ಹೊಡಿತಾರೆ. ಅದು ಯಾರ ಜೊತೆ ನಾವು ಫೋನ್ಲಿ ಮಾತಾಡ್ಬೇಕಾದ್ರೆ ಅದನ್ನು ಹೇಳ್ತಾರೆ, ನಾನು ಮಾಡಿಸ್ಕೊಬಂದ್ಬಿಟ್ಟೆ, ನೀವು ಮಾಡಿಸ್ಲಿಲ್ಲ, ಕೊನೆವರೆಗೂ ಪಾಪ ಆಗಲಿಲ್ಲ ಅವ್ರ ಕೈಲಿ ಅಂತ. ನಾನು ನಿಮ್ಗೆ ಬೇಡ ಅಂತ ಹೇಳಲ್ಲ, ನೀವು ಮಾಡಿದ ಕೆಲಸನ ನೀವು ನಂದು ಅಂತ ಹೇಳ್ಕೊಳ್ಳಿ. ಪಾಪ ಇಂಥ ಯೋಜನೆಗಳನ್ನ ತಗೊಬನ್ನಿ. ಅದೇನು 100 ಕೋಟಿ ರೂಪಾಯಿ ನಾ ತಂದಿದ್ದೀರಿ ಅಂತ ಹೇಳ್ತಿದ್ರಲ್ಲಪ್ಪ, ತೋರಿಸಿ ಹೇಳಿ. ನಿಮ್ಮ ಸರ್ಕಾರದಿಂದ ನಿಮಗೆ ದುಡ್ಡು ಕೊಟ್ಟಿದ್ರೆ ಅದು ನಮ್ಮ ಸರ್ಕಾರದಿಂದ ಕೊಟ್ಟಿದೆ ಅನ್ನೋದ್ರಲ್ಲಿ ನೀವು ಹೇಳಿ, ತೋರಿಸಿ ಅದನ್ನು ಬಿಟ್ಬಿಟ್ಟು BJP ಸರ್ಕಾರದಲ್ಲಿ ಬಂದಂಥ ಅನುದಾನವನ್ನ ನಾವು ತಂದಂಥದ್ದನ್ನ ಇವತ್ತು ನಮ್ದು ಅಂತಂದ್ರೆ ಅದೇನೋ ಹೇಳ್ತಾರಲ್ಲ,
ತಿಳುವಳಿಕೆ ಇಲ್ದಿದ್ದವರು, ಅನುಭವ ಇಲ್ದಿದ್ದವರು ಈ ಕುಚೇಷ್ಟೆ ಮಾಡ್ತಾರಂತಲ್ಲ. ಯಾರು ಕುಚೇಷ್ಟೆ ಮಾಡೋರು? ಕುಚೇಷ್ಟೆ ಮಾಡೋರು ಅಂದರೆ ತಿಳುವಳಿಕೆ ಇಲ್ದಿದ್ದವ್ರು ಮಾಡೋದು ಅಂತ. ಇಂಥವ್ರು ಮಾಡೋ ಅಂಥದ್ದನ್ನು ನೀವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಮಾಡ್ತೀರಿ ಅಂತಂದರೆ ನಿಮ್ಗೆ ಏನು ಹೇಳ್ಬೇಕು ನಾವು? ನಿಮ್ಮ ತಾಕತ್ತನ್ನು ದಲಿತರ ಜಮೀನಲ್ಲಿ ರಸ್ತೆ ಮಾಡೋದ್ರ ಮೇಲೆಲ್ಲ ತೋರಿಸೋದು. ನಿಮ್ಮ ತಾಕತ್ತು ತೋರಿಸ್ಬೇಕಾಗಿದೆ ಎಲ್ಲಿ? ಅನುದಾನ ತರೋದ್ರಲ್ಲಿ. ಪಾಪ ದಲಿತರು ಅಲ್ಲಿ 1 ಎಕರೆ 2 ಎಕರೆ ಮಾಡ್ತಿರೋ ಜಮೀನಲ್ಲಿ ಅಲ್ಲಿ ರಸ್ತೆ ಮಾಡೋಕೆ ಹೋಗ್ತೀರ ಮಧ್ಯದಲ್ಲಿ. ನಿಮ್ಮ ಪ್ರೆಷರ್ಗೆ ದಾರಿ ಬೇಕು ಅನ್ನೋ ಥರದಲ್ಲಿ ಆ ಕಾರಣಕ್ಕೆ ದಲಿತ ಹಾಳೋದ್ರೂ ಪರವಾಗಿಲ್ಲ, ಬಡವ ಹೋದ್ರೂ ಪರವಾಗಿಲ್ಲ, ಇವರು ಉದ್ಧಾರ ಆದರೆ ಸಾಕು ಅಲ್ಲಿಗೆ. ಇದು ನಿಮ್ಮ ಧೋರಣೆ. ನಿಮ್ಮ ಸ್ವಾರ್ಥ ಎಷ್ಟು ಮಟ್ಟಿಗಿದೆ ನೋಡಿ. ಯಾವುದೋ ಹಳ್ಳಿಗೆ, ನಮ್ಮ ಹಳ್ಳಿಗಳಿಗೆ ರಸ್ತೆ ಇಲ್ಲ ಅಂತ ಜನ ಕೇಳ್ತಿದ್ರೆ, ನಿಮ್ಮ ಕಾರ್ಯಕರ್ತರು ಕೇಳ್ತಿದ್ರೆ ಅನುದಾನ ಇಲ್ಲಪ್ಪ ಅಂತ ಹೇಳ್ತಿದ್ರಿ ನೀವು. ನಿಮ್ಗೆ ಬೇರೆದಕ್ಕೆ ಅನುದಾನ ಇರಲ್ಲ. ಇದಕ್ಕೆ ಅನುದಾನ ಇದೆಯಾ? ಅದಕ್ಕೆ ನಿಮ್ಮ ಕ್ರಷರ್ಗೆ ದಾರಿ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅನುದಾನ ಇದೆ. ಬೇರೆಯವ್ರು ಕೇಳಿದ್ರೆ ಅನುದಾನ ಇಲ್ಲ ನಮ್ಮ ಹತ್ರ ಅಂತ ಬಾಯಿ ಬಡ್ಕತ್ತೀರಿ. ಇದು ನಿಮ್ಮ ಧೋರಣೆ. ನಿಮಗೆ ಪ್ರಶ್ನೆ ಮಾಡಿದ್ರೆ ಕೇಸ್ ಹಾಕ್ಸ್ತೀರಾ? ನಾಗಸ್ವಾಮಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ್ದು, ದಲಿತರ ಭೂಮಿ ಮೇಲೆ ರಸ್ತೆ ಮಾಡ್ತಿರುವಂಥದ್ದು ನಿಮ್ಮದು ತಪ್ಪು, ಇದನ್ನು ನಾವು ಖಂಡಿಸ್ತೀವಿ. ನಾನು ಒಬ್ಬ ದಲಿತ ಲೀಡರ್ ಆಗಿ, ನಾಯಕನಾಗಿ ಇದನ್ನು ಖಂಡಿಸ್ತೀನಿ ಅನ್ನೋ ಥರದಲ್ಲಿ ಹೇಳಿದ್ರೆ ತಪ್ಪೇನಿದೆ? ನೀವು ಅಪಾಲಜಿ ಕೇಳಬೇಕಾಗಿತ್ತು, ಸಾರಿ ಕೇಳಬೇಕಾಗಿತ್ತು. ಅದಾಗಿದ್ದಕ್ಕೆ ನನ್ನ ತಪ್ಪಾಗಿದೆ ಅನ್ನೋ ಥರದಲ್ಲಿ ನಡ್ಕೋಬೇಕಾಗಿತ್ತು ನೀವು. ಅದನ್ನು ಅದ್ರ ಬದಲು ನೀವು ಮಾಡಿದ್ದೇನೋ ಒಬ್ಬ ದಲಿತ ಮುಖಂಡನ ಮೇಲೆ, ಯುವ ನಾಯಕನ ಮೇಲೆ ಕೇಸ್ ಹಾಕಿಸ್ತೀರಾ? ಇದು ನಿಮ್ಮ ತಾಕತ್ತು. ನಿಜ ಬಿಡಿ, ತಾಕತ್ತೆ ನಿಮಗೆ. ಪಾಪ ಇದು ನಿಮ್ಮ ತಾಕತ್ತೆ. ಅವತ್ತು ಮಹೇಂದ್ರ, ನಮ್ಮ ಅಂಕಳ್ಳಿ ಮಹೇಂದ್ರ, ಅವ್ರೂರಲ್ಲಿ ನಡೀತಿರುವಂಥ ಕೆಲಸದ ಬಗ್ಗೆ ಕ್ವಾಲಿಟಿ ಕೆಲಸ ಮಾಡಬೇಕು ಅನ್ನೋ ಥರದಲ್ಲಿ ಕೇಳಿದಂಥ ಮಾತು. ಗುಣಮಟ್ಟದ ಕೆಲಸ ಆಗಬೇಕಾಗಿದೆ ನಮ್ಮೂರಲ್ಲಿ. ಸರ್ಕಾರದ ದುಡ್ಡು ಇದು. ಇಲ್ಲಿ ಅಧಿಕಾರಿಗಳು ಈ ಕಡೆ ಬಂದು ನೋಡಬೇಕಾಗಿದೆ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಿಲ್ಲ ಅಂತೇಳಿ ಅವನು ಒಂದು ಪೋಸ್ಟ್ ಹಾಕ್ತಾನೆ. ಅವನು ಯಾರನ್ನೂ ನಿಲ್ಲಿಸಿಲ್ಲ. ಅವನು ಯಾರೋ ಕಾಂಟ್ರಾಕ್ಟ್ರು ಯಾರ್ದೋ ಹೆಸರು ಹೇಳ್ಕೊಂಡು ಬಂದವ್ರೆ ಮೇಗಡೆ ಇವ್ರ ಹೆಸರನ್ನ ಅಂತ ಅದರಲ್ಲಿ ಹೇಳಿರುವಂಥ ಮಾತು. ತಪ್ಪೇನಿದೆ? ಕಾಂಟ್ರಾಕ್ಟ್ರ್ ಹೇಳ್ದಾಗ್ತಾನೆ ಹೇಳ್ದವನೇ ಅಲ್ಲಿ. ನೀವು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು, ಒಬ್ಬ ಆಡೋ ಐಕ್ಲು, ಒಬ್ಬ ಸಣ್ಣ ಹುಡುಗ ಮಾತಾಡೋದಂಗೆ ಫೋನ್ ಮಾಡಿಬಿಟ್ಟು